ತೋರಿಸಿಲ್ಲ ಅಂದ್ರೆ ಇದಕ್ಕೆ ಬಿಲ್ಡಪ್ ಕೊಟ್ರ ಅಂದ್ಬಿಡ್ತಾರೆ. ಯಾವಾಗ ಹಂಗೆ ಬಂದ್ಮೇಲೆ. ಇವರು ಮಿಸ್ಟರ್ ಗಣೇಶ್ ಗಣಿ ಅಂತ. ರೈಡ್ ಹೋಗ್ತಿರೋದಿದೆ ಅವ್ರದ್ದು ಡೆಸ್ಟಿನೇಷನ್. ಬೆಳಗ್ಗೆ ಚಳಿಗೆ ಎಬ್ಬಿಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟು ಏನಪ್ಪ ಇವ್ರದ್ದು ಅಂತ ಮನ್ಸಲ್ಲಿ ಅನ್ಕೊಂತಿದ್ದಾರೆ. ಮೋಡ ಏನು ಕಾಣ್ತಾನೆ ಇಲ್ಲ, ಏನು ಕಾಣ್ತಾನೆ ಇಲ್ಲ. ಏನು ಬ್ರೋ ಅದು ಹಿಂಗ್ ಕಾಣಿಸ್ತಿದೆ ನೋಡಿ, ಕಾರ್ ಹಿಂಗ್ ಕಾಣಿಸ್ತಿದೆ ನೋಡಿ. ಓ ಮೈ ಗಾಡ್, ಸರ್ ಔಟ್ಪುಟ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ರೇಣುಕಾ ಸ್ವಾಮಿ ಅಂತ ಇವ್ರ ಹೆಸರು ಆಕ್ಚುಲ್ ಆಗಿ. ಓಕೆನಾ? ನೋ ಕಾಮೆಂಟ್ಸ್. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತುಮಕೂರಿನ ಅರುಣ್ ರಾಜ್ ಮಾತಾಡ್ತಿರೋದು. ಸೊ ಇವತ್ತು ನಾನಿದ್ದೀನಿ ಎಪಿಕ್ ರೈಡರ್ ವಿನಯ್ ಅವ್ರ ಜೊತೆ. ಸೊ ಬನ್ನಿ, ಎಪಿಕ್ ರೈಡರ್ ವಿನಯ್ ಅವ್ರು ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಕಾಲ ಕಳಿಯೋಣ, ಮತ್ತೆ ಅವ್ರೊಂದು ರೈಡ್ ಹೋಗ್ತಿದ್ದಾರೆ. ರೈಡ್ ಬಗ್ಗೆ ಎಲ್ಲ ಒಂದು ವ್ಲಾಗ್ ತರ ಮಾಡೋಣ. ಬನ್ನಿ, ನಾನು ಎಪಿಕ್ ರೈಡರ್ ವಿನಯ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಇವರೇ ನಮ್ ಎಪಿಕ್ ರೈಡರ್ ವಿನಯ್ ಅವರು. ಹಾಯ್ ಬ್ರೋ. ನಮಸ್ಕಾರ, ನಾನು ವಿನಯ್ ಅಂತ, ಆಸ್ ಎಪಿಕ್ ರೈಡರ್. ಇವಾಗ ನಾವು ಆಕ್ಚುಲಿ ವಿಂಟರ್ ಸ್ಪಿಟಿ ಡ್ರೈವ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನೊಂದು 3 days 23ಗೆ ಸ್ಟಾರ್ಟ್ ಆಗ್ತಿದೆ. 15 days ಇರುತ್ತೆ ಡ್ರೈವ್. ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಅಂದ್ರೆ ಬ್ಯಾಂಗ್ಳೂರಿಂದ ಕಾಜಾಯಿಂದ ಬ್ಯಾಂಗ್ಳೂರು. ಆಲ್ಮೋಸ್ಟ್ ಒಂದು 7500 ಡ್ರೈವ್ ಇರುತ್ತೆ. ಸೊ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಇನ್ನೊಂದು 4 days ಅಲ್ಲಿ ಡ್ರೈವ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲರೂ ನಮ್ಮನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ. ತುಂಬಾ ಅಡ್ವೆಂಚರ್ ಆಗಿರುತ್ತೆ ಡ್ರೈವ್. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಸೊ ಅವ್ರ ಪೇಜ್ ನ ಫಾಲೋ ಆಗಿ ಅಂತ ಕೇಳ್ಕೊಂತ, ಸೊ ಎಲ್ಲರೂ ಒಂದು ಸಲ ಆಲ್ ದ ಬೆಸ್ಟ್ ಹೇಳಿ ರೇಣುಕಾ ಸ್ವಾಮಿ ಅವರೇ. ಕತೆ ಇಲ್ಲ, ಜೀವನದಲ್ಲಿ ಬಾಳ್ಬೇಕು ಅನ್ನೋ ಒಂದು ಆಸೆ ಇಲ್ಲ. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಸ್ವಲ್ಪ ಕೈ ಸಿಕ್ಕಲಿ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನು ಬೇಕು? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇವಾಗ ಕಿತ್ತಾಡಿ ಕಿರಣ್ ಅಥವಾ ಟಿಪಿಕಲ್ ಕನ್ನಡಿಗ ಇವರೆಲ್ಲ ಏನ್ ಮಾಡಿದಾರೆ, ಅವ್ರವ್ರ ಗಾಡಿಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಸೊ ನೀವು ನಿಮ್ ಬೇಬಿಗೆ ಅಥವಾ ಬಾಯ್ಗೆ ಏನಂತ ಹೆಸರಿಟ್ಟಿದ್ದೀರಾ? ಎಪಿಕ್ ಅಂತಾನೆ. ಎಪಿಕ್ ಅಷ್ಟೇ? ಯಾವ ಗಾಡಿ ತಂದ್ರೆ ಎಪಿಕ್ ಇಕ್ತೀರಾ? ಇಲ್ಲ, ಇದು ಒಂಥರ ಪೀಕ್ ಅಲ್ಲಿ ಇರ್ಬೇಕಲ್ಲ, ಅದಕ್ಕೆ ಎಪಿಕ್. ಬೇರೆ ಗಾಡಿಗಳಿಗೆ ಪೀಕಿಗೆ ಹೋಗುತ್ತಲ್ಲ, ಇವಾಗ ಪೀಕಿಗೆ ಹೋಗೋದಕ್ಕೆ ಎಪಿಕ್ ಅಂತ. ಪೀಕ್ ಹೋಗಕ್ಕಿಂತ ಎಪಿಕ್. ಗಾಡಿಗೆ ನಾವು ರಾಕಿ ಅಂತ ಹಾಕೊಂಡಿದೀವಿ. ನಮ್ ಡ್ರೋನ್ಗೆ ಗರುಡ ಅಂತ ಹಾಕಿದೀವಿ. ಸ್ಟಾರ್ಟಿಂಗ್ ಇಂದ ಹಂಗೆ. ಇದು 3ನೇದು. ಈಗ ಗರುಡ 3, ಫಸ್ಟ್ 2, 1 ಹಂಗೆ ಹೋಯ್ತದು. ಎಲ್ಲಿಗೆ ಹೋಯ್ತು? ಘಾಟ್. ಸ್ಲೋ ಮಾಡ್ತಾ ಮುಂದೆ ನಮ್ಮ ಮುಂದೆ ನಿಲ್ಸಿ. ಪ್ರಶ್ನೆ ಕೇಳ್ತೀನಿ, ಹೇಳಿ. ಇದನ್ನ ಏನ್ ಮಾಡಿದೀರಾ ಬ್ರೋ? ಇದ್ರದ್ದು ಒಂದು ವಿಡಿಯೋ ಇದೆ ನನ್ನ ಚಾನಲ್ ಅಲ್ಲಿ. ಇನ್ನೊಂದು ಹೇಳ್ತೀನಿ, ಟ್ರೈ ಮಾಡೋಕ್ಕಾಗುತ್ತಾ? ಸೊ ನೀವು ಮಾಡ್ಸಂಗಿದ್ರೆ ಅದನ್ನ ಮಾಡಿಸಿ. ನನ್ನ ಕಡೆಯಿಂದ ಹೋದ್ರೆ ನಿಮ್ಗೆ ಡಿಸ್ಕೌಂಟ್ ಆಫರ್ ಪ್ಲೇಸಸ್ ಸಿಗುತ್ತೆ. ಓಕೆ ಅಂತ ಕರೀತಾರೆ. ಸೊ ಹೇರ್ ಪಂಪಿಂಗ್ ಅಂತ, ಸ್ಟ್ರೈಟ್ ಮಾಡ್ಸೋತರ, ಸ್ಟ್ರೈಟಿಂಗ್ ಮಾಡ್ಸೋತರ ನಾವು ಇದನ್ನ ರಿಂಕಲ್ಸ್ ಮಾಡಿಸ್ತೀವಿ. ಗುಂಗ್ರು ಅಂತ ಸೊ ರಿಂಕಲ್ಸ್ ಮಾಡ್ತಾರೆ. ಸೊ ಪಂಪಿಂಗ್ ಮಾಡ್ತಾರೆ. ನೋಡಿ ಇವ್ರು ಹೆಂಗಿದ್ದಾರೆ ಅಂತ ನೋಡಿ. ನಾನು ಫುಲ್ ಅಯ್ಯೋ ಆಗಿದ್ದೀನಿ. ಸೊ ನೀವು ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಬೇಕಿದ್ರೆ ನಿಮ್ಗೂ ಬೇಕಿದ್ರೆ, ಸೊ ನಾನು ನನ್ನ ಪಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡಿದೀನಿ. ಇದನ್ನ ಫೀಲ್ ಮಾಡ್ಬೇಕು ಬ್ರೋ. ಅವ್ರ ಫೀಲ್ ಬೇರೆ ತರ ಸಿಗುತ್ತೆ ಅವ್ರಿಗೆ. ಸಾಕಲ್ಲ ಅಷ್ಟೇ. ಜೈಪುರಲ್ಲಿ ನಮ್ಗೆ ಗೊತ್ತಿರೋ ಅವನೇ ಕರೆದ್ಬಿಟ್ಟು ಪಾಪ ಅವನು ಮನೆಗೆ ಉಳಿಸಿ ನೈಟ್ ಊಟ, ಬ್ಲಾಕ್ ಟಿಫನ್ ಎಲ್ಲ ಮಾಡಿಸಿ. ಏನೇನ್ ತಂದಿದ್ದೀರಾ ಬ್ರೋ ರೆಡಿ ಆಗೋದಕ್ಕೆ? ಏನಿಲ್ಲಪ್ಪ, ಒಂದು ಶೂ, ಒಂದು ಜಾಕೆಟ್ ಹಾಕೋಣ ಅಷ್ಟೇ. ಸೂಟು ಪ್ಲೇಸ್ ಹಾಕಿ ಪ್ರೀವೆಡ್ಡಿಂಗ್ ಮಾಡಿಸ್ತೀವಲ್ಲ. ಆ್ಯಕ್ಚುಲಿ ಹೆಂಗೆ ಹೋಗೋಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದೊಂದು ಜಾಕೆಟು,
ವಿಂಟರ್ದು. ಹ್ಞೂ ಇದನ್ನ ಹಾಕೊಂಡು ಒಂದು ಪೋಸ್ ಕೊಡೋಣ ಅಂತ. ನಮ್ಮ ಗೆಸ್ಟ್ಗಳು ಬಾ, ನೀನೇ ತೆಗಿ ಬಾ, ಕ್ಯಾಮ್ರಾ ಎತ್ಕೊಂಡು ಇನ್ನೊಂದು ಬಾ ಬಾ ಶೆಡ್ಡಿಗೆ ಬಾ. ಎಲ್ಲಿಗೆ ಬರಬೇಕು? ನೀವು ಯಾವ ಥರ ಹೋಗಿದ್ರ ಶೆಡ್ಡಿಗೆ? ಸರ್ ಅದನ್ನು ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮಂಜಣ್ಣ ಡೈಲಾಗ್ ಹೇಳ್ಬೇಕು. ಬಂದ್ರು ಅಂತ ಬರ್ರೋ ರೇಡಿಯೋಕೊಂಡ್ ಬರ್ರೋ ಇಲ್ಲಿಗೆ ಬರ್ರೋ ಇಲ್ಲಿಗೆ. ನೋಡು ಹೆಂಗ್ ಕೈ ಮುಖ ಬೆಂಗಳೂರು ಅಂದ್ಮೇಲೆ ಪುಟ್ಟ ಡೆಂಟ್ಗಳೆಲ್ಲ ಕಾಮನ್. ಪರ್ಫೆಕ್ಟ್ ಆಗೈತೆ ಮನುಷ್ಯರಿಗೂ ಅಷ್ಟೇ, ಕಾರ್ಗೂ ಅಷ್ಟೇ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಸೊ ಒಟ್ಟಿನಲ್ಲಿ ಇವಾಗ ಎಲ್ಲ ಶೂಟ್ ಮುಗೀತು. ಸೊ ಔಟ್ಪುಟ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಔಟ್ಪುಟ್ನ. ಸೊ ಫೈನಲಿ ಎಲ್ಲ ಮುಗ್ದು ಇವಾಗ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ 2 ಟೈಮ್ ಶೂಟ್ ಮಾಡೋಂಗಾಯ್ತು. ನಾವು ಮಾರ್ನಿಂಗ್ ಬಂದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಿದ್ವಲ್ಲ, ಅದ್ರ ಸಮ್ ಕ್ಲಿಪ್ಸ್ ನಮಗೆ ಫುಲ್ ಇಷ್ಟ ಆಗಿರಲಿಲ್ಲ, ಇನ್ನೂ ಏನೋ ಬೇಕು ಅನಿಸ್ತಿತ್ತು. ಸೊ ಮತ್ತೆ ಈವ್ನಿಂಗ್ ಬಂದು ಮತ್ತೆ ಶೂಟ್ ಮಾಡಿದ್ದೀವಿ. ಸೊ ಅವಾಗ ಖುಷಿ ಆಯಿತು. ಸೊ ಓಡ್ತಿದ್ದೀವಿ, ಎಲ್ಲ ಪ್ಯಾಕ್ ಆಯಿತು, ಜಸ್ಟ್ ಇವಾಗ ಓಡ್ತಿದ್ದೀವಿ. ಸೊ ಬನ್ನಿ, ಇಲ್ಲೇ ಇದ್ದಾರೆ ನಮ್ಮ ಎಪಿಕ್ ಅವರು. ಸೊ ಅವ್ರನ್ನ ಅಭಿಪ್ರಾಯ ಅಂತ ಕೇಳೋಣ. ಸೊ ಬ್ರೋ ಹೇಳಿ, ಬ್ರೋ ಇವಾಗ ಹೇಗಿತ್ತು ಶೂಟು? ಶೂಟ್ ಮಜಾ ಇತ್ತು. ಆ್ಯಕ್ಚುಲಿ ಬೆಳಗ್ಗೆ ಒಂದು 2.5 hours ಶೂಟ್ ಮಾಡಿದ್ವಿ. ಸೊ ಎಲ್ಲ ಡ್ರೋನ್ ಶೂಟ್ಸು ಮತ್ತು ಕ್ಯಾಮ್ರಾದೆಲ್ಲ ನಾವು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಡಿಟಿಂಗಲ್ಲಿ. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಥರ ಬೇಕು ಅನ್ನಿಸ್ತು. ಸೊ ನಮ್ಮ ಎಡಿಟರ್ ಅವರೆಲ್ಲ ಇಲ್ಲ ಬ್ರೋ ಈ ಥರ ಮಾಡೋಣ, ಇನ್ನೊಂದು ಟೇಕ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ಹೆಂಗೋ ಬಿಸಿಲು ಕಮ್ಮಿ ಆಯಿತು ಬರ್ತಿದ್ದಂಗೆ, ಇನ್ನೊಂದು ಸ್ವಲ್ಪ ವೆರೈಟಿಯಾಗಿ ಎಲ್ಲ ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೋ ಲೈಟ್ ಶಾರ್ಟ್ಸ್ ಎಲ್ಲ ಬೇಕಾಗಿತ್ತು, ಹೋಗ್ತಾ ಇದ್ದೀವಿ ಈಗ. ನೆಕ್ಸ್ಟ್ ಇವಾಗ ಎಡಿಟಿಂಗ್ ಕೂತ್ಕೊಂಡು ಫೈನಲೈಸ್ ಮಾಡೋದು. ಸೊ ಚೆನ್ನಾಗಿ ಬಂದಿದೆ. ಹೋಗಿ ನಿಮಗೂ ಇಷ್ಟ ಆಗ್ಬೋದು, ಅದನ್ನು ಪೋಸ್ಟ್ ಮಾಡ್ತಾರೆ ನೋಡಿ ಯಾವ ಥರ ಬಂದಿದೆ ಅಂತ ವರ್ಕು. ಸೊ ಥ್ಯಾಂಕ್ ಯು ಬ್ರೋ. ಸೊ ಸೇಮ್ ನಮ್ಮ ಅರುಣ್ ರಾಜ್ ಅವರು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಬೆಳೆಸಿ. ಸೊ ಇದು ಇವತ್ತಿನ ಕತೆ ಆಗಿದೆ. ಸೊ ನಮ್ಮ ಎಪಿಕ್ ಬ್ರೋ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನುಷ್ಯ ಡೌನ್ ಟು ಅರ್ತ್ ಥರ ಇದ್ದರು. ಸೊ ನನಗಂತೂ ಲೈಕ್ ನಾನೇನೋ ಅಂದ್ಕೊಂಡಿದ್ದೆ, ಅವರು ಒಬ್ಬರು ಲೈಕ್ ವ್ಲಾಗರ್ ಆಗಿದ್ದು, ಅವರು ಮೋಟೋ ವ್ಲಾಗಿಂಗ್ ಅವ್ರ ಪೇಜೆಲ್ಲ ನಾನು ಮೆನ್ಷನ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಹೆಂಗೆ ಕೋಪರೇಟ್ ಮಾಡ್ತಾರೆ ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಲೈಕ್ ಫ್ರೆಂಡ್ಲಿ ಆದರು ನಮ್ಮ ಜೊತೆ. ನನಗೆ ಲೈಕ್ ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ ಇದ್ದರು ನನ್ನ ಹತ್ರ. ಸೊ ನಮ್ಮ ಟೀಮ್ ಹತ್ರ ಇಲ್ಲ. ಸೊ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಸೊ ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿದಂಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ನಿಮ್ಮ ತುಮಕೂರು ಅರುಣ್ ರಾಜ್. ಸೊ ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್.